ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ಪ್ಯಾರಾಮೀಟರ್ಸ್ ಬಗ್ಗೆ. ಅದು ನಿಮಗೆ ಹೆಲ್ಪ್ ಮಾಡುತ್ತೆ ತಿಳ್ಕೊಳ್ಳೋಕ್ಕೆ ಮಾರ್ಕೆಟ್ ಯಾವ ಕಂಡೀಷನ್ ಇದೆ, ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ. ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಕೆಲವು ಟೈಮ್ ನೀವು ಅಬ್ಸರ್ವ್ ಮಾಡಿರ್ತೀರ, ಕೆಲವೊಂದು ಸ್ಟಾಕ್ಸ್ದು ಫಂಡಮೆಂಟಲ್ಸು ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋಲ್ಲ. ಆ ಸ್ಟಾಕ್ದು ಪ್ರಾಫಿಟ್ ಏನು ಡಿಕ್ರೀಸ್ ಆಗಿರಲ್ಲ, ಸೇಲ್ಸ್ ಏನು ಡಿಕ್ರೀಸ್ ಆಗಿರಲ್ಲ. ಆದರೂ ಕೂಡ ಆ ಪರ್ಟಿಕ್ಯುಲರ್ ಸ್ಟಾಕ್ಸು 5 or 10% ಫಾಲ್ ಆಗಿಬಿಟ್ಟಿರುತ್ತೆ. ಅಂದರೆ ನೀವೆಲ್ಲ ಇನ್ವೆಸ್ಟರ್ಸ್ ಆಗಿದ್ದರೆ ಆ ಟೈಮಲ್ಲಿ ಫಂಡಮೆಂಟಲಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸು ನಿಮಗೆ ರೀಸನಬಲ್ ಆಗಿ, ಡಿಸ್ಕೌಂಟ್ ಆಗಿ, ಆಫರ್ ಪ್ರೈಸಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇನ್ವೆಸ್ಟರ್ಸು ಮಾರ್ಕೆಟ್ ಇವಾಗ ಯಾವ ಸೆಂಟಿಮೆಂಟು, ಯಾವ ಕಂಡೀಷನ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ಇಂಡಿಕೇಟರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಇಂಡಿಕೇಟರ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ವಿಡಿಯೋನ ಫಾಲೋ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಬಿಕಾಸ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ನೀವು ರೆಗ್ಯುಲರಾಗಿ ನೋಡ್ಬೋದು ಆ್ಯಂಡ್ ನಮಗೂ ಮೋಟಿವೇಟ್ ಮಾಡುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ.